ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟಿದ್ದಾರೆ, ಯಾವಾಗಲೂ ಬ್ಯಾಕ್ ಕ್ಯಾಮ್ರಾ ವಾಯ್ಸ್ ಕೊಡ್ತಿದ್ದವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಇನ್ಮೇಲೆ ನಾನು ನಿಮ್ಮ ಫೇಸ್ ತೋರಿಸ್ಕೊಂಡೆ ಕ್ಯಾಮ್ರಾದಲ್ಲಿ ಮಾತಾಡ್ತೀನಿ. ಹಾಗೆ ತುಂಬ ಜನ ನನ್ನ ವ್ಯೂವರ್ಸ್ಗಳು ಏನಿದ್ದೀರಾ, ನಂಗೆ ಗೊತ್ತಿರೋ ಪರಿಚಯ ಇರೋರು ಪರ್ಸ್ನಲಿ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಸಿಕ್ಕಿದಾಗೆಲ್ಲ ಹೇಳ್ತಾ ಇದ್ರಿ, ನಯನ ನೀವು ಯಾಕೆ ಫೇಸ್ ತೋರಿಸ್ತಾ ಇಲ್ಲ, ನೀವು ಫೇಸ್ ತೋರಿಸಿ ಮಾಡಿ, ಚೆನ್ನಾಗಿ ಬರುತ್ತೆ ವೀಡಿಯೋಸ್ಗಳು. ಹಾಗೆ ನಮಗೆ ನಿಮ್ಮ ಚಾನಲ್ ಅಂತಲೇ ಗೊತ್ತಾಗೋದಿಲ್ಲ, ಶಾಂಭವಿ ವ್ಲಾಗ್ಸ್ ಅಂತ ಇಟ್ಟಿದ್ದೀರಾ, ನಿಮ್ಮ ಹೆಸರು ಕೂಡ ಮೆನ್ಷನ್ ಮಾಡಿಲ್ಲ, ಹಾಗೆ ನಿಮ್ಮ ಫೇಸ್ ಕೂಡ ಕಾಣಿಸ್ತಾ ಇರೋದ್ರಿಂದ ನಮಗೆ ನಿಮ್ಮ ಚಾನಲ್ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಇನ್ಮೇಲೆ ನನ್ನ ಫೇಸ್ ತೋರಿಸಿ ತಮ್ಮನೇಲಲ್ಲಿ ಕೂಡ ಇನ್ಮೇಲೆ ಫೋಟೋಸ್ಗಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನನ್ನ ಚಾನಲ್ ಮೇಲೆ ಇದೇ ರೀತಿ ಮುಂದಕ್ಕೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ರಥಸಪ್ತಮಿ ಹಬ್ಬ ಇತ್ತು. ಸೊ ಹಬ್ಬ ಇದ್ದಿದ್ದರಿಂದ ನಾನು ಇವತ್ತು ಬೆಳಗ್ಗೆಲೇ ಬೇಗ ಎದ್ದು ಎಲ್ಲ ಪೂಜೆಗಳೆಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊರಗಡೆ ಒಂದು ಸಿಂಪಲ್ ಫಂಕ್ಷನ್ ಇತ್ತು, ಆ ಫಂಕ್ಷನ್ಗೆ ಹೋಗೋದಕ್ಕೋಸ್ಕರ ಹೊರಟಿದ್ದೀನಿ. ಈಗ ಇವತ್ತಿನ ಡೇ ವ್ಲಾಗ್ ಪೂರ್ತಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ನಮ್ಮ ಚಾನಲ್ನಲ್ಲಿ ಬಂದು ಹೆಲ್ತಿ ಕುಕ್ಕಿಂಗ್ ರೆಸಿಪೀಸ್ಗಳು ಹಾಗೂ ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಳನ್ನ ನನಗೆ ಗೊತ್ತಿರೋಂಥ ಒಂದಷ್ಟು ರೆಮಿಡೀಸ್ಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಬೇಕು ಅನಿಸಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮುಂದೆ ವ್ಲಾಗ್ ನೋಡ್ಕೊಂಬರೋಣ. ಎಂದಿನಂತೆ ಬೆಳಗಿನ ಜಾವ 4 ಗಂಟೆಗೆ ನನ್ನ ದಿನ ಶುರು ಆಯಿತು. ಬೆಳಗ್ಗೆ ಹಿಂದಿನ ದಿನವೇ ನೈಟ್ ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸಿ ಮಲಗಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ನೆಲ ಒರೆಸಿ ಬಾಗಿಲು ತೊಳೆದು ರಂಗೋಲೆ ಹಾಕಿ, ಈ ರಂಗೋಲೆ ನಾನು ಸುಮಾರು ಒಂದು 4 ರಿಂದ 5 ವರ್ಷದಿಂದ ಅದೇ ರಂಗೋಲೆ ಹಾಕ್ತಾಯಿದ್ದೀನಿ. ಚೇಂಜ್ ಮಾಡೋಣ ಅಂದರೆ ಅವತ್ತಿನ ದಿನ ಆಗೋದೇ ಇಲ್ಲ. ಸೊ ಸಿಂಪಲ್ಲಾಗಿ ಬೇಗ ಆ ರಂಗೋಲೆ ಮುಗಿಸಿ ಸ್ನಾನ ಮಾಡಿ ಬೆಳಗಿನ ಜಾವ ಬೇಗನೆ ಪೂಜೆ ಮಾಡಿ ಮುಗಿಸಿದೆ. ಮಾಮೂಲಿ ನಾನು ಎಕ್ಕದೆಲೆನಲ್ಲಿ ಗೋಧಿ ಹಾಕಿ ಅದ್ರ ಮೇಲೆ ತುಪ್ಪದ ದೀಪ ಹಚ್ಚಿ ಸೂರ್ಯನ ಪೂಜೆ ಮಾಡಿ ನಂತರ ನಾನು ಬ್ರೇಕ್ಫಾಸ್ಟ್ಗೋಸ್ಕರ ತರಕಾರಿ ಹಾಕಿ ಚಿತ್ರಾನ್ನ ಮಾಡಿ ಫರ್ಮೆಂಟೆಡ್ ರೈಸ್ ಇಟ್ಟಿದ್ದೆ ಸ್ವಲ್ಪ. ಆ ರೈಸ್ನಲ್ಲಿ ನಾನು ಮೊಸರನ್ನ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ಗೋಸ್ಕರ ಫಸ್ಟು ನಾನು ಖಾಲಿ ಹೊಟ್ಟೆನಲ್ಲೇ ಎಳ್ನೀರು ತೊಗೊಳ್ತಾ ಇದ್ದೀನಿ. ಇವತ್ತು ಏನು ಬೇರೆ ಜ್ಯೂಸ್ ಎಲ್ಲ ಮಾಡಲ, ಎಳ್ನೀರಿತ್ತು ಅಂತ ಅಂದ್ಬಿಟ್ಟು ಎಳ್ನೀರನ್ನೇ ಕುಡಿದು ಆನಂತರ ನಾನು ತಿಂಡಿ ತಿಂದೆ. ನಾನು ತರಕಾರಿ ಚಿತ್ರಾನ್ನ ಏನು ಮಾಡಿದ್ದೀನೋ ತುಂಬ ಹೆಚ್ಚಿಗೆ ತರಕಾರಿಗಳನ್ನ ಹಾಕಿ ಚಿತ್ರಾನ್ನ ಮಾಡಿದ್ದೀನಿ. ನೀವು ಅಷ್ಟೇ ಆದಷ್ಟು ಬರೀ ಚಿತ್ರಾನ್ನ ಪ್ಲೇನ್ ಮಾಡೋದ್ರ ಬದಲು ತೀರಾ ಟೈಮ್ ಇಲ್ಲ ಅಂತ ಅಂದಾಗ ಓಕೆ, ಬಟ್ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಸೊಪ್ಪು ತರಕಾರಿಗಳನ್ನ ಹೆಚ್ಚು ಬಳಸಿ ಅಂತ ಹೇಳ್ತೀನಿ. ನಾನಿಲ್ಲಿ ಚಿತ್ರಾನ್ನಕ್ಕೆ ಇವತ್ತು ಸೊಪ್ಪಿಗೆ ಸೊಪ್ಪು ಕೂಡ ಬಳಸಿದ್ದೀನಿ. ನೀವು ಪ್ಲೇನ್ ತರಕಾರಿ ಇಲ್ಲದೆ ಹಾಗೆ ಚಿತ್ರಾನ್ನ ಮಾಮೂಲಿ ಏನು ಗೊಜ್ಜು ಮಾಡ್ತೀವೋ ಅದಕ್ಕೇನೆ ಈರುಳ್ಳಿ ಹಾಕಿದ ನಂತರ ಸೊಪ್ಪಿಗೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೂಡ ಮಾಡ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಮೊದಲು ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಪಾತ್ರೆಗೆ ಎಣ್ಣೆ ಹಾಕಿ ಕಾದ ನಂತರ ಕಡಲೆಕಾಯಿ ಬೀಜ ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕಡಲೆಕಾಯಿ ಬೀಜ ಕ್ರಿಸ್ಪಿಯಾಗಿರಲಿ ಅಂತ ಫಸ್ಟೇ ತೆಗೆದಿಟ್ಕೊಂಡ್ಬಿಟ್ಟು ಆನಂತರ ಒಗ್ಗರಣೆಗೆ ಸಾಸಿವೆ ಹಾಕಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾದ ನಂತರ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಾನು ಯಾವಾಗಲೂ ಗೊಜ್ಜುಗಳೇನಾದರೂ ಮಾಡಿದಾಗ ಚಿತ್ರಾನ್ನ ಆ ಥರ ಎಲ್ಲ ಹಸಿಮೆಣ್ಸಿನ್ಕಾಯಿನ ಫಸ್ಟೇ ಹಾಕ್ಬಿಡ್ತೀನಿ ಒಗ್ಗರಣೆಗೆ. ಯಾಕಂದರೆ ಅವಾಗ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಾಗ ನಾವು ತಿನ್ನುವಾಗ ಹಸಿಮೆಣ್ಸಿನ್ಕಾಯಿ ತಿಂದರೂ ಕೂಡ ಜಾಸ್ತಿ ಖಾರ ಇರಲ್ಲ, ಖಾರ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಬಿಟ್ಕೊಂಡಿರುತ್ತೆ. ಈಗ ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ನಂತರ ಹಚ್ಚಿಟ್ಟಿರೋಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಈರುಳ್ಳಿ ಫ್ರೈ ಆಗೋಷ್ಟು ಹುರ್ಕೊಳ್ತೀನಿ ನಾನಿಲ್ಲಿ. ಪೂಜೆಗೆ ರೆಡಿ ಮಾಡ್ತಾನೆ ವೈಟ್ ರೈಸ್ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ತಣ್ಣಗಾದ ನಂತರ ಆಮೇಲೆ ಗೊಜ್ಜು ಮಾಡಿಕೊಂಡ್ರೆ ಕಲಿಸ್ದಾಗ ಉದುದ್ರಾಗ ಆಗುತ್ತೆ ಅಂತ. ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನು ಕ್ಯಾಬೇಜು ಮತ್ತು ಬೀನ್ಸು, ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಯಾವುದಾದ್ರೂ 1-2 ತರಕಾರಿ ಮಿಸ್ ಆದರೂ ಪರವಾಗಿಲ್ಲ, ಎಷ್ಟು ಇರುತ್ತೋ ಅಷ್ಟು ತರಕಾರಿಗಳನ್ನ ಹೆಚ್ಚಿಗೆ ಹಾಕಿ. ಆಮೇಲೆ ಸ್ವಲ್ಪನೇ ಸಬ್ಸಿಗೆ ಸೊಪ್ಪಿತ್ತು. ಸೊ ಸುಮ್ಮನೆ ಸ್ವಲ್ಪ ಇರೋದು ನೆಕ್ಸ್ಟ್ ಬೇರೆ ಏನಕ್ಕೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ತರಕಾರಿ ಜೊತೆಗೇ ಸೊಪ್ಪಿಗೆ ಸೊಪ್ಪು ಕೂಡ ಆ್ಯಡ್ ಮಾಡಿದೆ. ಯಾಕೆಂದರೆ ಮಧ್ಯಾಹ್ನ ಮನೆಯಲ್ಲಿ ಇರೋಲ್ಲ, ಮಧ್ಯಾಹ್ನ ಮತ್ತು ನೈಟ್ ಊರಿಗೆ ಹೋಗ್ತಾ ಇದ್ವಿ. ಹಾಗಾಗಿ ಸುಮ್ಮನೆ ಅಷ್ಟು ಸೊಪ್ಪಿಟ್ಟರು ಒಣಗೋಗ್ಬಿಡುತ್ತೆ ಇನ್ನು ಅಂದ್ಬಿಟ್ಟು ಈ ಚಿತ್ರಾನ್ನಕ್ಕೆ ಸೇರಿಸ್ಬಿಟ್ಟು ಸೊಪ್ಪನ್ನು ಒಗ್ಗರಣೆ ಹಾಕ್ಬಿಟ್ಟು ಈಗ ಸ್ವಲ್ಪ ಸೊಪ್ಪು ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಮೊಸರು ಅನ್ನೋದು ವೀಡಿಯೋ ಸಪ್ರೇಟ್ ಮಾಡ್ತೀನಿ, ಯಾಕೆಂದರೆ ಫರ್ಮೆಂಟೆಡ್ ರೈಸ್ದು ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ. ನಮ್ಗೆ ಆರೋಗ್ಯಕ್ಕೆ ಎಷ್ಟು ಅಂದರೆ ಅಷ್ಟು ತುಂಬಾ ಒಳ್ಳೊಳ್ಳೆ ಪ್ರಯೋಜನಗಳಿದ್ದಾವೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ಇನ್ನೊಂದು ಸತಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸೇರಿಸಿಲ್ಲ. ಈಗ ಇಲ್ಲಿ ಗೊಜ್ಜಿಗೆ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ನಾನು ಎಲ್ಲೂ ನೀರು ಸೇರಿಸಿಲ್ಲ, ಹಾಗೇ ಉಪ್ಪು ಹಾಕ್ದಾಗ ನೀರು ಬಿಟ್ಕೊಡುತ್ತಲ್ಲ ಅಷ್ಟೇ ನೀರು ತೆಗೆದಲ್ಲಿ ಸಾಕು, ತರಕಾರಿಗಳು ಸಾಫ್ಟಾಗಿ ಬೆಂದಿರುತ್ತೆ. ಈಗ ಲಾಸ್ಟಲ್ಲಿ ನಾನು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಫಸ್ಟೇ ಕಡಲೆಕಾಯಿ ಬೀಜ ಇದ್ದಿದ್ರೆ ನಾವು ತರಕಾರಿ ಉಪ್ಪು ಎಲ್ಲ ಹಾಕ್ದಾಗ ನೀರು ಬಿಟ್ಕೊಡುತ್ತಲ್ಲ ಅದಕ್ಕೆ ಕಡಲೆ ಬೀಜ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟೇ ತೆಗೆದಿಟ್ಕೊಂಡಿದ್ದೆ ಸಪ್ರೇಟು. ನೀವು ಬೇಕಿದ್ರೆ ಕಡಲೆಬೇಳೆ ಕೂಡ ತೆಗೆದಿಟ್ಕೋಬೋದು. ನಾನೀಗ ಬರೀ ಕಡಲೆ ಬೀಜ ತೆಗೆದಿಟ್ಟಿದ್ದು ಹಾಕಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಗೊಜ್ಜನ್ನ ಒಂದ್ಸರಿ ನೀಟಾಗಿ 1-2 ನಿಮಿಷ ಫ್ರೈ ಮಾಡಿದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಗೊಜ್ಜನ್ನ ತೆಗ್ದಿಟ್ಕೊಂಡು, ಗೊಜ್ಜು ಜಾಸ್ತಿ ಇದೆ ಅಂದ್ಬಿಟ್ಟು ಸ್ವಲ್ಪ ತೆಗ್ದಿಟ್ಟು ಅನ್ನ ಸೇರಿಸಿ ಮೇಲೆ ನಿಂಬೆ ರಸ ಸೇರಿಸ್ಕೊಂಡು ಅನ್ನನ ಕಲಿಸ್ಕೊಳ್ತಾ ಇದ್ದೀನಿ. ನಿಂಬೆ ಹುಳಿನ ಲಾಸ್ಟಲ್ಲಿ ಅನ್ನಕ್ಕೆ ಹಾಗೆ ಹಿಂಡು ಕಲಸೋದ್ರಿಂದ ಚಿತ್ರಾನ್ನ ಗೊಜ್ಜು ಅಲ್ಲಿ ನಿಂಬೆ ಹಣ್ಣಿನ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ದೇವಸ್ಥಾನಗಳಲ್ಲಿ ಪ್ರಸಾದಗಳೆಲ್ಲ ಕೊಡ್ತಾರಲ್ಲ ಆ ರೀತಿ ನಿಂಬೆ ಹಣ್ಣಿನ ರಸದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. ಆಗ ನಾನು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮತ್ತು ಮೊಸರನ್ನ ತಿಂದು ಧನುರ್ಮಾಸ ಮುಗಿದ ನಂತರ ಸಂಡೇ ತುಂಬಾ ಫಂಕ್ಷನ್ಸ್ಗಳಿತ್ತು. ಸೊ ಹಾಗಾಗಿ ನಾನು ಒಂದು ಕಡೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋದೆ, ಮನೆಯವರು ಮತ್ತು ಮಕ್ಕಳು ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಅಲ್ಲಿಂದ ಊರಿಗೆ ಹೋಗಿದ್ರು. ನಾನು ಫಂಕ್ಷನ್ ಸಂಜೆ ಊರಿಗೆ ಹೋದೆ. ಊರಿಗೆ ಹೋಗ್ತಾ ಈವ್ನಿಂಗ್ ಅಲ್ವಾ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೇಚರ್ ಅಂತ 1-2 ವೀಡಿಯೋ ಕ್ಲಿಪ್ಸ್ ತೊಗೊಂಡೆ. ಅರ್ಲಿ ಮಾರ್ನಿಂಗು ಮತ್ತು ಸಂಜೆ ಟೈಮ್ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಹಳ್ಳಿ ರೂಟಲ್ಲಿ ಹೋದ್ರಂತೂ ಸುತ್ತಲೂ ಆ ನೇಚರ್ ನೋಡ್ಕೊಂಡು ಹೋಗ್ತಾ ಇದ್ರೆ ಮನ್ಸಿಗೆ ತುಂಬಾ ಖುಷಿಯಾಗುತ್ತೆ. ಟೌನಲ್ಲಿ ಎಲ್ಲೇ ಹೋದರೂ ಬರೀ ವೆಹಿಕಲ್ಸು ಬಿಲ್ಡಿಂಗೇ ಕಾಣ್ತಾ ಇರುತ್ತೆ. ಹಳ್ಳಿ ರೂಟಲ್ಲಾದರೆ ತುಂಬ ನೇಚರ್ ನೋಡ್ಕೊಂಡು ಚೆನ್ನಾಗಿ ಖುಷಿಯಾಗಿ ಹೋಗ್ಬೋದು. ಹಾಗೆ ಊರಿಗೆ ಹೋದ ನಂತರ ನೈಟು ಇವತ್ತು ಹಬ್ಬ ಇದ್ದಿದ್ದರಿಂದ ದೇವ್ರ ಮೆರವಣಿಗೆ ಇತ್ತು. ಹಾಗೆ ಮೆರವಣಿಗೆ ದೇವ್ರಿಗೆ ಆರತಿ ಕೊಟ್ಟು ಆನಂತರ ನಾವು ನೈಟ್ ಮಲಗಿ ಬೆಳಗ್ಗೆ ಅಲ್ಲೇ ಊರಲ್ಲೇ ನೈಟ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದ್ಕೊಂಡು ಒಂದು ಸುಮಾರು 10 ಗಂಟೆ ಅಷ್ಟರಲ್ಲಿ ನಾವು ರಿಟರ್ನ್ ಮನೆಗೆ ಬಂದ್ವಿ. ಇದಿಷ್ಟು ಇವತ್ತಿನ ದಿನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆಯ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.